ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಲಿಟಿಕಲ್ ಡಿಮನ್. ಈ ಒಂದು ವಿಡಿಯೋದಲ್ಲಿ ನಾನು ಸಮೀರ್ MD ಅವರು ಸೌಜನ್ಯ ಕೇಸ್ ಮೇಲೆ ಏನು ವಿಡಿಯೋ ಮಾಡಿದ್ರು ಅದ್ರ ಬಗ್ಗೆ ಒಂದಿಷ್ಟು ನಿಮ್ಮ ಮುಂದೆ ಚರ್ಚೆ ಮಾಡಲು ಇಷ್ಟಪಡ್ತೀನಿ. ಈಗ ಸಮೀರ್ ಅವರು ಈ ವಿಡಿಯೋ ಮಾಡಬೇಕಾದ್ರೆ ಅವ್ರಿಗೆ ಒಂದು ಅರಿವಿರಲಿಲ್ಲ ಇದು ಇಷ್ಟು ವೈರಲ್ ಆಗುತ್ತೆ ಅಂತ. ಈಗ ಸಮೀರ್ ಅವರು ಈ ವಿಡಿಯೋನ ಬರೀ ಡಾಕ್ಯುಮೆಂಟ್ರಿ ಟೈಪ್ ಮಾಡಿದ್ರ ಎಲ್ಲ ನಿಜವಾಗಿಯೂ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು ಅಂತ ಮಾಡಿದ್ರ ಅನ್ನುವುದೇ ಎಲ್ಲರಿಗೂ ಇರುವ ಪ್ರಶ್ನೆ. ಇದ್ರ ಮೇಲೆ ಹಾಗೆ ಸಮೀರ್ ಅವರ ಮೇಲೆ ಬಹಳಷ್ಟು ಅಟ್ಯಾಕ್ಸ್ ನಡೀತು. ನೀವು ಮುಸ್ಲಿಂ ಸಮುದಾಯದವರಾಗಿ ನಮ್ಮ ಹಿಂದೂ ಸಮುದಾಯದ ಮೇಲೆ ಹೇಗೆ ಪ್ರಶ್ನೆ ಮಾಡೋಕ್ಕೆ ನಿಮಗೆ ರೈಟ್ಸ್ ಇದೆ ಅಂತ ಕೂಡ ಸುಮಾರು ಜನ ಕೇಳಿದ್ರು. ಬಹುಶಃ ಅದಕ್ಕೆ ಸಮೀರ್ ಅವರು ಅವರ ಒಂದು ವಕ್ಫ್ ಬೋರ್ಡ್ ಏನಿದೆ ಅದ್ರ ಮೇಲೆ ಒಂದು ವಿಡಿಯೋನ ಮಾಡಿ ಬಿಟ್ರೆ ಇವ್ರಿಗೆಲ್ಲ ಒಂದು ಉತ್ತರ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಬಟ್ ಇದನ್ನೆಲ್ಲ ನೀವು ಸೈಡ್ಗೆ ಇಟ್ಟರೆ ಈಗ ಸಮೀರ್ ಅವರು ಎಷ್ಟು ಆದಾಯವನ್ನು ಸಂಪಾದಿಸಿದ್ರು ಆ ಒಂದು ವಿಡಿಯೋದಿಂದ ಅಂತ ನೋಡೋದಾದ್ರೆ ಈಗ ಆ ವಿಡಿಯೋಗೆ ಬಂದಿರುವಂತಹ ವ್ಯೂ ಸುಮಾರು 2 ಕೋಟಿಯಷ್ಟು ಆ್ಯಂಡ್ ಆ ವಿಡಿಯೋ ಆಲ್ಮೋಸ್ಟ್ 40 ನಿಮಿಷ ಲಾಂಗ್ ಇದೆ. ಈಗ ನಾವು ಸಮೀರ್ ಅವರ ಈ ವಿಡಿಯೋದ ರೆವೆನ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯೂಟ್ಯೂಬ್ ಅವರು ಸುಮಾರು 1K ವ್ಯೂಸ್ಗೆ 20 ರೂಪಾಯಿ ಅಷ್ಟು ರೆವೆನ್ಯೂ ಕೊಡ್ತಾರೆ ಆನ್ ಅ ಲೋವರ್ ಸೈಡ್. ಅದೇ ನೀವು ಹೈಯರ್ ಸೈಡ್ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ದು ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ನಿಮಗೆ 80ರಿಂದ 100 ರೂಪಾಯಿವರೆಗೂ ಯೂಟ್ಯೂಬ್ ಅವರು 1000 ವ್ಯೂಸ್ಗೆ ಕೊಡ್ತಾರೆ. ಈಗ ಸಮೀರ್ ಅವರ ಒಂದು ವಿಡಿಯೋ ಬಂದ್ಬಿಟ್ಟು 40 ನಿಮಿಷ ಇದೆ ಆ್ಯಂಡ್ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ 8 ನಿಮಿಷಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಡಬಲ್ ರೆವೆನ್ಯೂ ಬರುತ್ತೆ. ಈಗ ಏನು 20 ರೂಪಾಯಿ ಸಿಗ್ತಾ ಇತ್ತು 1Kಗೆ ಅದು 40 ರೂಪಾಯಿ ಆಗುತ್ತೆ ವೆನ್ ದ ವಿಡಿಯೋ ಇಸ್ ಲಾಂಗರ್ ದ್ಯಾನ್ 8 ಮಿನಿಟ್ಸ್. ಸೊ ಆ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ವಿಡಿಯೋಗೆ ಸಮೀರ್ ಅವ್ರಿಗೆ 20 × 8 160 ರೂಪಾಯಿ ಸಿಗುತ್ತೆ 1K ವ್ಯೂಸ್ಗೆ. ಅದೇ ಈಗ ಸಮೀರ್ ಅವರ ಚಾನಲಲ್ಲಿ 2 ಕೋಟಿ ವ್ಯೂಸ್ ಆಗಿದೆ. ನಾವು ಅಟ್ಲೀಸ್ಟ್ 1 ಕೋಟಿ ವ್ಯೂಸ್ನ ತೊಗೊಂಡ್ರು ಕೂಡ ಸಮೀರ್ ಅವ್ರಿಗೆ ಇದರಿಂದ ಆದಾಯ 16 ಲಕ್ಷ ಆನ್ ಅ ಲೋವರ್ ಸೈಡ್. ಅದೇ ಯೂಟ್ಯೂಬ್ ಅವರು 80 ರೂಪಾಯಿ ಕೊಟ್ಟರೆ ಈ ವಿಡಿಯೋಗೆ ಅವ್ರಿಗೆ ಬರುವಂತಹ ರೆವೆನ್ಯೂ 60 ಲಕ್ಷ ರೂಪಾಯಿ ಆಗುತ್ತೆ. ಇಷ್ಟು ಹಣವನ್ನು ಸಮೀರ್ ಅವರು ನಿಜವಾಗ್ಲೂ ಸೌಜನ್ಯ ಅವರಿಗೆ ಒಂದು ಏನಾದರೂ ಸಾಫ್ಟ್ ಸೈಡ್ ಇದ್ದು ಅವ್ರಿಗೆ ಆಗಿರುವ ಇಂಜಸ್ಟಿಸ್ಗೆ ಹೋರಾಡ್ತಾರೆ ಅಂದರೆ ಈ ವಿಡಿಯೋದಲ್ಲಿ ಸೌಜನ್ಯ ಅವ್ರ ಮನೆಗೂ ಕೂಡ ಒಂದಿಷ್ಟು ಶೇರ್ ಕೊಡಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಸೌಜನ್ಯ ಅವರು ಅನುಭವಿಸಿದ ನೋವು ಅದು ಅವ್ರಿಗೆ ಗೊತ್ತು. ಇವರು ಅವರ ಒಂದು ನೋವನ್ನ ಜನರಿಗೆ ತೋರಿಸಿದ್ದಾರೆ ಅಷ್ಟೇ. He is not the one who faced that harsh side of the life. ಅದಕ್ಕೆ ಸಮೀರ್ ಅವರ ಕಡೆಯಿಂದ ಸೌಜನ್ಯ ಅವರಿಗೆ ಫ್ಯಾಮ್ಲಿಗೆ ಏನಾದರೂ ಹಣದ ಸಹಾಯ ಆದರೆ ಒಳ್ಳೆಯದು ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಈಸ್ ದಿ ಎಂಡ್ ಆಫ್ ಮೈ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಬಾಯ್.